ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಖತ್ ಟೇಸ್ಟಿಯಾಗಿ ತುಂಬಾ ಸುಲಭವಾಗಿ ತುಂಬ ದಿನ ಬಾಳಿಕೆ ಬರ್ತಕ್ಕಂತಹ ಎರಳಿಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ. ಇಲ್ಲಿ ನಾನು 3 ಎಳ್ಳಿಕಾಯಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪನೂ ಕೂಡ ನೀರಂಶ ಇರಬಾರ್ದು. ನೀರಂಶ ಇದ್ದರೆ ನಾವು ಮಾಡ್ತಕ್ಕಂತಹ ಉಪ್ಪಿನಕಾಯಿ ಬೇಗ ಹಾಳಾಗೋಗ್ಬಿಡುತ್ತೆ, ತುಂಬ ದಿನ ಬಾಳಿಕೆ ಬರೋದಿಲ್ಲ. ಹಾಗಾಗಿ ನಾವು ಸ್ವಲ್ಪನೂ ಕೂಡ ನೀರು ತಾಗಿಸ್ದೇ ಇರೋ ರೀತಿ ಕೈನೂ ಕೂಡ ನೀಟಾಗಿ ಒರೆಸ್ಕೊಂಡು ಪಾತ್ರೆನೂ ಕೂಡ ನೀಟಾಗಿ ಒರೆಸ್ಕೊಂಡು ಇಟ್ಕೊಂಡಿರ್ಬೇಕು. ಸ್ವಲ್ಪನೂ ಕೂಡ ನೀರಂಶ ಇರಬಾರ್ದು. ಈಗ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ತಟ್ಟೆನಲ್ಲಿ. ನೀವು ತುರಿಯ ಮಣ್ಣಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು. ನಾವು ಮಣ್ಣೆಲ್ಲ ಕಟ್ ಮಾಡ್ಲಿಕ್ಕೆ ಹೋಗಬಾರ್ದು. ಮಣ್ಣೆಲ್ಲ ಕಟ್ ಮಾಡಿಕೊಂಡ್ರೆ ಅದರಲ್ಲಿ ಇರ್ತಕ್ಕಂಥ ಹುಳಿ ಅಂಶ ರಸ ಎಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಆ ರಸ ಅದರಲ್ಲೇ ಉಳ್ಕೋಬೇಕು. ಆದ್ದರಿಂದ ನಾನು ಈ ರೀತಿ ಒಂದು ತಟ್ಟೆನಲ್ಲಿ ಈ ರೀತಿ ಉದ್ದುದ್ದವಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಟ್ ಮಾಡುವಾಗಲೇ ಅದರಲ್ಲಿ ಇರ್ತಕ್ಕಂತಹ ಬೀಜನ ಕೂಡ ಸೈಡಿಗೆ ಹಾಕೊಂಡಿದ್ದೀನಿ. ನಾವು ಬೀಜನೆಲ್ಲ ಸಪ್ರೇಟ್ ಮಾಡ್ಕೊಬೇಕು. ಅದರಲ್ಲೇ ಬೀಜನ ಉಳಿಸೋದ್ರಿಂದ ಉಪ್ಪಿನಕಾಯಿ ಸ್ವಲ್ಪ ಕಹಿ ಬರುತ್ತೆ. ಹಾಗಾಗಿ ನಾವು ಅದರಲ್ಲಿ ಇರ್ತಕ್ಕಂತಹ ಬೀಜನ ತೆಕ್ಕೊಬಿಡ್ಬೇಕು ಹೊರಗಡೆ. ಈಗ ನಾನು ಈ ಕಟ್ ಮಾಡಿರ್ತಕ್ಕಂತಹ ಎಳ್ಳಿಕಾಯಿನೆಲ್ಲ ಒಂದು ಬಾಕ್ಸ್ ಒಳಗಡೆ ಹಾಕ್ಕೊಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಉಪ್ಪಿನಕಾಯಿನ ಮಾಡುವಾಗ ಯಾವುದೇ ರೀತಿ ಸ್ಟೀಲ್ ಪಾತ್ರೆಗಳು ಅಥವಾ ಕಬ್ಬಿಣದ ಪಾತ್ರೆಗಳಿಗೆ ಹಾಕ್ಕೊಳ್ಬಾರ್ದು. ನಾವು ಯಾವಾಗಲೂ ಕೂಡ ಉಪ್ಪಿನಕಾಯಿ ಮಾಡುವಾಗ ಪ್ಲಾಸ್ಟಿಕ್ಕು ಅಥವಾ ಮಡಿಕೆ ಅಥವಾ ಪಿಂಗಾಣಿ ಪಾತ್ರೆಗೆ ಹಾಕ್ಕೊಳ್ಬೇಕು. ಹಾಗೆ ಮಾಡೋದ್ರಿಂದ ನಾವು ಮಾಡ್ತಕ್ಕಂಥ ಉಪ್ಪಿನಕಾಯಿ ತುಂಬ ದಿನ ಬಾಳಿಕೆ ಬರುತ್ತೆ ಮತ್ತು ಹಾಳಾಗೋದಿಲ್ಲ. ನಾವು ಈ ರೀತಿ ಪಾತ್ರೆಗಳಿಗೆ ಹಾಕ್ಕೊಳ್ಳೋದ್ರಿಂದ ಈ ಪಾತ್ರೆಗಳು ಕೂಡ ತೂತ್ಗಳಾಗ್ಬಿಡುತ್ತೆ. ಸ್ಟೀಲ್ ಪಾತ್ರೆಗಳು ಮತ್ತು ಅಲ್ಯೂಮಿನಿಯಮ್ಮು ಈ ಪಾತ್ರೆಗಳೆಲ್ಲ ಹಾಕ್ಕೊಂಡ್ಬಿಟ್ರೆ ಅದು ತೂತಾಗ್ಬಿಡ್ತವೆ ಮತ್ತು ಹಾಳಾಗ್ತವೆ ಪಾತ್ರೆಗಳು ಕೂಡ. ಮತ್ತು ಅದರಲ್ಲಿರ್ತಕ್ಕಂತಹ ಕೆಮಿಕಲ್ಸ್ ಕೂಡ ಆ ಉಪ್ಪಿನಕಾಯಿ ಒಳಗಡೆ ಬಿಟ್ಕೊಡುತ್ತೆ. ಹಾಗಾಗಿ ನಾವು ಆ ಪಾತ್ರೆಗಳಲ್ಲಿ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು. ಪ್ಲಾಸ್ಟಿಕ್ಕು ಅಥವಾ ಪಿಂಗಾಣಿ ಅಥವಾ ಮಡಿಕೆಗಳಲ್ಲಿ ಹಾಕ್ಕೊಳ್ಬೇಕು. ಈಗ ಅದನ್ನು ಕಟ್ ಮಾಡಿ ಒಂದು ಬಾಕ್ಸಿಗೆ ಹಾಕಿದ ನಂತರ ಬೀಜನೆಲ್ಲ ತೆಗೆದು ಹೊರಗೆ ಬಿಸಾಡಿದ್ದೀನಿ. ಈಗ ಅದು ಸ್ವಲ್ಪ ಹುಳಿ ಅಂಶ ಕಡಿಮೆ ಇತ್ತು ಅಂತ ಅಂದ್ಬಿಟ್ಟು ನಾನು 2 ನಿಂಬೆಹಣ್ಣನ್ನು ತಗೊಂಡು ರಸನ ಹಿಂಡ್ಕೋತಾ ಇದ್ದೀನಿ. ನೀವೇನಾದರೂ ಈ ರೀತಿ ಮಾಡುವಾಗ ಎರಳಿಕಾಯಿನಲ್ಲಿ ರಸ ಚೆನ್ನಾಗಿದ್ದರೆ ನಿಂಬೆಹಣ್ಣನ್ನು ಹಿಂಡ್ತಕ್ಕಂತಹ ಅವಶ್ಯಕತೆ ಇರೋದಿಲ್ಲ. ನಾನಿಲ್ಲಿ ಹಣ್ಣಾಗಿರೋ ಎರಳಿಕಾಯಿನ ತಗೊಂಡಿದ್ದೆ ಅಲ್ವಾ, ಆ ರಸ ಸ್ವಲ್ಪ ಕಡಿಮೆ ಇತ್ತು. ಹಾಗಾಗಿ ನಾನು 2 ನಿಂಬೆಹಣ್ಣಿನ ರಸನ ಹಿಂಡಿ ಅದರ ಬೀಜನೆಲ್ಲ ತೆಗೆದು ಹೊರಗೆ ಬಿಸಾಡಿದ್ದೀನಿ. ಈಗ ಇಲ್ಲಿ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೋದು. ಅಂದರೆ ಅದಕ್ಕೆ ಎಷ್ಟು ಇಡಿಸುತ್ತೋ ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳಿ ನಿಮ್ಮ ಅಳತೆಗೆ ತಕ್ಕಂತೆ. ಈಗ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿ ನಾವು ಮುಚ್ಚಳನ ಮುಚ್ಚಬೇಕು. ನಾವು ಏರ್ ಟೈಟ್ ಕಂಟೈನರ್ನ ಉಪಯೋಗಿಸ್ಬೇಕಾಗತ್ತೆ ಯಾವಾಗಲೂ ಉಪ್ಪಿನಕಾಯಿ ಮಾಡುವಾಗ. ಈ ರೀತಿ ಮುಚ್ಚಳನ ಟೈಟಾಗಿ ಮುಚ್ಚಿ 2 ದಿನ ಅದನ್ನು ಕರಗಲಿಕ್ಕೆ ಬಿಟ್ಟಿದ್ದೀನಿ. ಈಗ 2 ದಿನದ ನಂತರ ನಾನಿಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲೆನ ಬಿಸಿಗಿಟ್ಟು ಉರಿನ ಸಿಮ್ಮಲ್ಲೇ ಇಟ್ಕೊಂಡು ನಾನು ಅರ್ಧ ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಸೋಂಪ ಕಾಳನ್ನ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸಣ್ಣ ಉರಿನಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಘಮ ಬರಬೇಕು ಮತ್ತು ಚೆನ್ನಾಗಿ ಅದು ಸ್ವಲ್ಪ ಲೈಟಾಗಿ ಕಲರ್ ಬರಬೇಕು. ಅಲ್ಲಿವರೆಗೂ ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಯಾವುದೇ ಕಾರಣಕ್ಕೂ ನಾವು ಕೈ ಬಿಡಬಾರ್ದು. ಈಗ ನೋಡಿ ಚೆನ್ನಾಗಿ ಅದು ಹುರಿದಾಗಿದೆ. ಈ ರೀತಿ ಆದರೆ ಸಾಕು. ನೋಡಿ ಒಂದು ಒಳ್ಳೆ ಅರೋಮ ಬರ್ತಾ ಇದೆ. ಈ ರೀತಿ ಉರಿಯುವಾಗ ಅಷ್ಟು ಬಂದರೆ ಸಾಕಾಗುತ್ತೆ. ಈಗ ಅದನ್ನು ತೆಗೆದು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಈ ರೀತಿ ಕಲರ್ ಇದ್ದರೆ ಸಾಕು. ತುಂಬ ಅದನ್ನು ಸೀಸ್ಲಿಕ್ಕೆ ಹೋಗಬಾರ್ದು. ಈಗ ಅದು ಪೂರ್ತಿ ತಣ್ಣಗಾದ ನಂತರ ನಾನಿಲ್ಲಿ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ತರ್ತರಿಯಾಗಿ ಪೌಡ್ರ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ ಇವಾಗ ನಾನು ಅದನ್ನು ತರ್ತರಿಯಾಗಿ ಪೌಡ್ರ್ ಮಾಡಿಕೊಂಡು ತಂದಿದ್ದೀನಿ. ಈ ರೀತಿ ಇದ್ದರೆ ಸಾಕು. ನೋಡಿ ತುಂಬ ನೈಸಾಗಿ ಅದನ್ನು ಪೌಡ್ರ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಈ ರೀತಿ ತರ್ತರಿಯಾಗಿ ಇರಬೇಕು. ಅದು ಬಾಯಿಗೆ ಆಗಾಗೇ ಸಿಗ್ತಾ ಇರಬೇಕು. ಆವಾಗಲೇ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಬರುತ್ತೆ. ಈಗ ನಾನು ಅದೇ ಬಾಣಲೆನ ಇಟ್ಕೊಂಡು ಉರಿನ ಸಿಮ್ಮಲ್ಲೇ ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ಸಾಸಿವೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾಗಬೇಕು. ಬಿಸಿಯಾದ ನಂತರ ನಾನಿಲ್ಲಿ 1/4 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ನಾವು ಸಾಸಿವೆ ಎಣ್ಣೆನ ಉಪ್ಪಿನಕಾಯಿಗೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾವಲ್ಲಿ ಮೊದಲು ಮಸಾಲೆಗೆ ಸಾಸಿವೆನ ಹಾಕಿದ್ದೀವಿ ಮತ್ತು ಸಾಸಿವೆ ಎಣ್ಣೆನ ಕೂಡ ಉಪಯೋಗಿಸಿದ್ದೀವಿ. ಹಾಗಾಗಿ ನಾವಿಲ್ಲಿ ನೋಡಿಕೊಂಡು ಸಾಸಿವೆನ ಹಾಕೋಬೇಕು. ಈಗ ಅದು ಸ್ವಲ್ಪ ಬಿಸಿಯಾಗಬೇಕು. ಬಿಸಿಯಾದ ನಂತರ ಸಾಸಿವೆ ಎಲ್ಲ ಚಿಟಪಟ ಆದ ನಂತರ ಗ್ಯಾಸ್ನ ಆಫ್ ಮಾಡಿ ಅದನ್ನು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ. ಅಂದರೆ ತಣ್ಣಗಾಗಬೇಕು ಅಂದರೆ ಪೂರ್ತಿ ತಣ್ಣಗಾಗಬಾರ್ದು, ಸ್ವಲ್ಪ ಬೆಚ್ಚಗಿರಬೇಕು. ಆ ಹಂತದಲ್ಲಿ ನಾನು ಇಲ್ಲಿ ನೆನೆಸಿಟ್ಕೊಂಡಿದ್ದೆ ಅಲ್ವಾ 2 ದಿನ, ಆ ಎರಳಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಎರಳಿಕಾಯಿನ ಹಾಕಿದ ನಂತರ ಗ್ರೈಂಡ್ ಮಾಡಿದ್ದೆ ಅಲ್ವಾ ಮಸಾಲೆ, ಅದನ್ನು ಕೂಡ ಹಾಕ್ತಿದ್ದೀನಿ. ಈಗ ಅದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ.
ಕಾಶ್ಮೀರಿ ಚಿಲ್ಲಿ ಪೌಡರು ಉಪ್ಪಿನಕಾಯಿಗೆ ಒಳ್ಳೆ ಕಲರ್ನ ಕೊಡುತ್ತೆ ಮತ್ತು ಟೇಸ್ಟು ಕೂಡ ಕೊಡುತ್ತೆ. ಹಾಗಾಗಿ ನಾನು 1.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮಲ್ಲಿ ಯಾವುದು ಇರುತ್ತೋ ಅದನ್ನೇ ಹಾಕ್ಕೊಳ್ಬೋದು. ಹಾಗೆಯೇ ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕೋದ್ರಿಂದ ಅದು ಒಂದು ರೀತಿ ಕಲರ್ಫುಲ್ಲಾಗಿ ಕಾಣುತ್ತೆ ತಿನ್ನಲಿಕ್ಕೆ. ಹಾಗಾಗಿನೇ ಮೆಣಸಿನಕಾಯಿ ಬೀಜಗಳೆಲ್ಲ ಬಾಯಿ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಇವೆಲ್ಲವನ್ನು ಕೂಡ ಹಾಕಿದ ನಂತರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮಸಾಲೆ ಜೊತೆ ಉಪ್ಪಿನಕಾಯಿ ಪೀಸೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಹಂತದಲ್ಲಿ ಟೇಸ್ಟ್ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಇದ್ದರೆ ಹಾಕ್ಕೊಳ್ಬೋದು. ಈಗ ಇದನ್ನು ನಾನು ಒಂದು ಗಾಜಿನ ಬಾಟಲ್ಗೆ ಹಾಕಿಡ್ತಾ ಇದ್ದೀನಿ. ಇದುವರೆಗೂ ವಿಡಿಯೋ ನೋಡಿದರೆ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಒತ್ತಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಾವು ಆಗ್ತಕ್ಕಂತಹ ಎಲ್ಲ ರೆಸಿಪಿಗಳನ್ನ ನೀವೇ ಮೊದಲು ನೋಡ್ಬೋದು. ನೋಡಿ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಉಪ್ಪಿನಕಾಯಿ ಬಂದಿದೆ ಅಂತ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದನ್ನು ನಾವೊಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಟು ನೀರಂಶ ತಾಗಿಸ್ತಾನೆ ಇದ್ದರೆ ಸುಮಾರಾಗಿ ಒಂದು 3 ರಿಂದ 4 ತಿಂಗಳವರೆಗೆ ನಾವು ಉಪಯೋಗಿಸ್ಕೊಳ್ಬೋದು ಹೊರಗೇನೆ ಇಟ್ಕೊಂಡು. ಇದೇ ರೀತಿ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.